ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಭಾರತೀಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಸದಾ ಶಾಶ್ವತವಾಗಿರುವ ಹೆಸರು ಅಂದರೆ ಅದು ಮಹಾತ್ಮ ಗಾಂಧಿ. ಶಾಂತಿ ಮತ್ತು ಅಹಿಂಸಾ ಮೌಲ್ಯಗಳ ಮೂಲಕ ಹೋರಾಟ ಮಾಡಿ ಭಾರತೀಯ ಸ್ವಾತಂತ್ರ್ಯಕ್ಕೆ ತಮ್ಮದೇ ಆದ ಅಪಾರ ಕೊಡುಗೆಯನ್ನು ನೀಡಿದವರು ಮಹಾತ್ಮ ಗಾಂಧಿ. ದಂಡಿ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳವಳಿ ಸೇರಿದಂತೆ ಅನೇಕ ಹೋರಾಟಗಳ ಮೂಲಕ ಭಾರತವನ್ನು ಸ್ವತಂತ್ರಗೊಳಿಸಿದ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ 2 ಅಹಿಂಸಾ ದಿನವನ್ನಾಗಿಯೂ ಆಚರಿಸಲಾಗುತ್ತಾ ಬರಲಾಗ್ತಾ ಇದೆ. ಹೌದು ಕೇಳಿದ್ರೆ, ಇಂದಿನ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯಕ್ಕೆ ಗಾಂಧೀಜಿಯವರ ಕೊಡುಗೆಗಳು ಹಾಗೂ ಗಾಂಧಿ ಕಂಡ ಕನಸಿನ ಭಾರತ ಎಂಬ ವಿಷಯದ ಕುರಿತು ಮಾತನಾಡಲು ಈ ದಿನದ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಮಂಚಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದಂಥ ಶ್ರೀಯುತ ರಾಜೇಂದ್ರ ಕುಮಾರ್ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ವೆಲ್ಕಮ್ ಸರ್. ಸರ್, ಮೊದಲಿಗೆ ತಮಗೂ ಕೂಡ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ತಮಗೂ ಸಹ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಜೊತೆಗೆ ಜನಧ್ವನಿ ಕೇಳುಗರಿಗೂ ಸಹ ಗಾಂಧಿ ಜಯಂತಿಯ ಶುಭಾಶಯಗಳು. ಸರ್, ನಮ್ಮ ಭಾರತ ಸ್ವತಂತ್ರಗೊಳಿಸುವ ನಿಟ್ಟಿನಲ್ಲಿ ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮದೇ ಆದಂಥ ಒಂದು ಕೊಡುಗೆಗಳನ್ನು ನೀಡಿದ್ದಾರೆ, ತಮ್ಮದೇ ಆದಂಥ ತ್ಯಾಗಗಳನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮೊದಲ ಸರತಿ ಸಾಲಿನಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರನ್ನ ಕಾಣ್ತೀವಿ ಸರ್. ಮಹಾತ್ಮ ಗಾಂಧೀಜಿಯವರ ಸ್ವತಂತ್ರ ಹೋರಾಟ, ಅದರ ಕೊಡುಗೆಗಳನ್ನು ಚರ್ಚಿಸೋಕ್ಕೂ ಮುಂಚೆ ಅವರ ಒಂದು ಬಾಲ್ಯ ಹಾಗೂ ಶಿಕ್ಷಣದ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತಾರೆ ಸರ್. ಮೊದಲನೇದಾಗಿ ಈ ಅಕ್ಟೋಬರ್ 2 ದೇಶದಾದ್ಯಂತ ನಾವು ರಾಷ್ಟ್ರೀಯ ಹಬ್ಬ ಅಂತ ಏನು ಕರಿತೀವಿ, ಅದರಲ್ಲಿ ಗಾಂಧಿ ಜಯಂತಿನ ಎಲ್ಲ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಆ ಗಾಂಧೀಜಿಯವರ ಒಂದು ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡೋದ್ರ ಮುಖಾಂತರ ಮತ್ತು ಶಾಲಾ ಕಾಲೇಜುಗಳಲ್ಲಿ ಗಾಂಧೀಜಿಯವರ ಬಗ್ಗೆ ಮತ್ತು ಅವರ ಸಾಧನೆಗಳ ಬಗ್ಗೆ, ಜೊತೆಗೆ ಅವ್ರ ಜೀವನ ಚರಿತ್ರೆ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಜೊತೆಗೆ ಏನಪ್ಪ ಅಂತಂದರೆ, ವಿಶೇಷವಾಗಿ ನಾವು ಎಲ್ಲ ಕಡೆಯೂ ಕಾಣ್ಬೋದು, ಒಂದು ಶ್ರಮದಾನವನ್ನು ಸಹ ಹಮ್ಮಿಕೊಂಡು ಆಯಾಯ ಗ್ರಾಮಗಳಲ್ಲಿ ಮತ್ತು ಆಯಾಯ ಸ್ಥಳಗಳಲ್ಲಿ ಶಾಲಾ ಮಕ್ಕಳು ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ತಯಾರಾಗಿ ಬಂದು ಈ ಒಂದು ಶ್ರಮದಾನ ಕಾರ್ಯಕ್ರಮದಲ್ಲಿ ಶಾಲೆಗೆ ಬರ್ತಕ್ಕಂಥದ್ದು ಒಂದು ನಾವು ನೋಡೇ ಇರ್ತೀವಿ. ಇಂಥ ಮಹಾನ್ ವ್ಯಕ್ತಿಯ ಒಂದು ಜನ್ಮದಿನ ಯಾವತ್ತಪ್ಪ ಅಂತಂದರೆ ಅಕ್ಟೋಬರ್ 2 1869. ಸೊ ಭಾರತದ ಇಂದಿನ ಒಂದು ಗುಜರಾತ್ ರಾಜ್ಯದ ಕರಾವಳಿ ಪಟ್ಟಣದ ಪೋರ್ಬಂದರ್ನಲ್ಲಿ ಮಹಾತ್ಮ ಗಾಂಧೀಜಿಯವರು ಹುಟ್ಟುತ್ತಾರೆ. ಈ ಮಹಾತ್ಮ ಗಾಂಧೀಜಿಯವರ ಹೆಸರು ಮೋಹನ್ ದಾಸ್ ಕರ್ಮಚಂದ ಗಾಂಧಿ ಅಂತ. ಸೊ ಇವರ ಪೋಷಕರನ್ನ ಹೇಳಬೇಕು ಅಂತಂದರೆ, ತಂದೆ ಕರ್ಮಚಂದ ಗಾಂಧಿ, ತಾಯಿ ಪುತಲಿಬಾಯಿ ಅಂತೇಳಿ. ಇವರಿಗೆ ಪತ್ನಿಯ ಒಂದು ಹೆಸರನ್ನ ಹೇಳಬೇಕು ಅಂದರೆ ಕಸ್ತೂರುಬಾ ಗಾಂಧಿ ಅಂತೇಳಿ. ಇವರಿಗೆ 4 ಜನ ಮಕ್ಕಳಿರ್ತಾರೆ. ಆ 4 ಜನ ಮಕ್ಕಳಲ್ಲಿ ಹರಿಲಾಲ್, ರಾಮದಾಸ, ದೇವದಾಸ್ ಮತ್ತು ಮಣಿಲಾಲ್ ಅಂತೇಳಿ. ಸೊ ಇನ್ನು ಗಾಂಧೀಜಿಯವರ ಒಂದು ಶಿಕ್ಷಣದ ಬಗ್ಗೆ ಹೇಳಬೇಕು ಅಂತಂದರೆ, ಇವರು ಪ್ರಾಥಮಿಕ ಶಿಕ್ಷಣವನ್ನು ಪೋರ್ಬಂದರ್ನಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ರಾಜ್ಕೋಟ್ನಲ್ಲಿ ಮುಗಿಸ್ತಾರೆ. ಮತ್ತು ಪೂರ್ವ ಪದವಿಯನ್ನು ಗುಜರಾತ್ನ ಒಂದು ಭಾವಾನಗರದಲ್ಲಿರ್ತಕ್ಕಂಥ ಸಮಲ್ದಾಸ್ ಕಾಲೇಜ್ನಲ್ಲಿ ಮುಗಿಸ್ತಾರೆ. ಮತ್ತು ಅದೇ ತರಹ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಲಂಡನ್ ಯೂನಿವರ್ಸಿಟಿ ಕಾಲೇಜ್ನಲ್ಲೂ ಸಹ ಕಾನೂನು ಅಧ್ಯಯನವನ್ನು ಮಾಡಿ ಅವರು ಈ ಒಂದು ಶಿಕ್ಷಣದ ಇದಕ್ಕೆ ಬರ್ತಾರೆ. ಮತ್ತು ಇನ್ನು ಅವರು ವೃತ್ತಿಗೆ ಹೋಗಬೇಕು ಅಂತಂದರೆ, ಅವರು 10 ಜೂನ್ 1891 ಗಾಂಧಿಯವರನ್ನ ವಕೀಲ ವೃತ್ತಿಗೆ ಕರೆಯಲಾಗುತ್ತೆ. ಅವರು ಗಾಂಧೀಜಿಯವರು ಲಂಡನ್ನಿಂದ ಭಾರತಕ್ಕೆ 12 ಜೂನ್ 1891 ಮರಳುತ್ತಾರೆ. ಮುಂಬೈನಲ್ಲಿ ಮೊದಲಿಗೆ ವಕೀಲಿ ವೃತ್ತಿಯನ್ನು ಆರಂಭಿಸುತ್ತಾರೆ. ನಂತರ ಅವರ ಒಂದು ಯತ್ನಗಳು ವಿಫಲ ಆಗ್ತವೆ. ಒಬ್ಬ ಪ್ರೌಢಶಾಲಾ ಅಧ್ಯಾಪಕ ಅರೆಕಾಲಿಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಅದು ಕೂಡ ಅವ್ರಿಗೆ ತಿರಸ್ಕೃತಗೊಂಡುತ್ತೆ. ರಾಜ್ಕೋಟ್ಗೆ ವಾಪಸ್ಸಾಗಿ ಅಲ್ಲಿ ಒಂದು ಕಕ್ಷಿಗಾರರಿಗೆ ಅರ್ಜಿಗಳ ಕರಡುಗಳನ್ನು ತಯಾರಿಸುವ ಸರಳ ಜೀವನವನ್ನು ನಡೆಸ್ತಾ ಇರ್ತಾರೆ. ಇದರ ಜೊತೆಗೆ ಒಬ್ಬ ಬ್ರಿಟಿಷ್ ಅಧಿಕಾರಿಯಿಂದಾಗಿ ಈ ತೊಡಕಿಗೆ ಸಿಕ್ಕಿಕೊಂಡ ಕಾರಣ ಗಾಂಧೀಜಿಯವರು ತಮ್ಮ ವ್ಯವಹಾರವನ್ನು ನಿಲ್ಲಿಸಬೇಕಾಗುತ್ತೆ. ನಂತರ ಭಾರತೀಯ ಸಂಸ್ಥೆಯಾದ ದಾದಾ ಅಬ್ದುಲ್ ಅಂಡ್ ಕಂಪನಿಯಿಂದ, ಆಗ ಬ್ರಿಟಿಷ್ ಸಾಮ್ರಾಜ್ಯದ ಅಂಗವಾಗಿದ್ದ ದಕ್ಷಿಣ ಆಫ್ರಿಕಾದ ಒಂದು ಏನು ನೇಟಲ್ ಕಾಲೋನಿಯಲ್ಲಿರ್ತಕ್ಕಂಥ ಹುದ್ದೆಯೊಂದಕ್ಕೆ ನೀಡಲಾದ ಒಂದು ವರ್ಷ ಒಂದು ಗುತ್ತಿಗೆಯನ್ನು ಸ್ವೀಕರಿಸಿ, ಆ 1 ವರ್ಷದ ಅವಧಿಗೆ ಗುತ್ತಿಗೆಯನ್ನು ಸ್ವೀಕರಿಸಿ ತಮ್ಮ ಒಂದು ವೃತ್ತಿಯನ್ನು ಪ್ರಾರಂಭವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸರ್, ಹಾಗಿದ್ರೆ ಈ ವಕೀಲ ವೃತ್ತಿಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇವರು ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋರಾಟಗಳಿಗೆ ಧುಮುಕುವ ನಿಟ್ಟಿನಲ್ಲಿ ಅವರ ಜೀವನದಲ್ಲಿ ಏನಾದರೂ ಪ್ರೇರಣೆ ಆಗಿದ್ದುಂಟು ಅಥವಾ ಅದರ ಘಟನೆ ಒಂದು ಕಾರಣ ಆಗಿತ್ತಾ ಸರ್? ಅಂದರೆ ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಅವ್ರನ್ನ ಕರಿತೀವಿ. ಗಾಂಧೀಜಿಯವ್ರನ್ನ ವಿಶ್ವದಾದ್ಯಂತ ಮಹಾತ್ಮ ಗಾಂಧಿ ಅಂತಲೇ ಅವರು ಚಿರಪರಿಚಿತರಾಗಿರ್ತಾರೆ.
ಈ ಮಹಾತ್ಮ ಗಾಂಧಿ ಅಥವಾ ಮಹಾನ್ ಆತ್ಮ ಅಂತಕ್ಕಂಥ ಗೌರವ ಸೂಚಕ ಪದವನ್ನು ಅವರಿಗೆ ಮೊದಲು ನೀಡಿದ್ದು ರವೀಂದ್ರನಾಥ ಟಾಗೋರ್ ಅವರು. ಅದರಲ್ಲೂ ಭಾರತದಲ್ಲವರು ಬಾಪು ಅಂತಲೇ ಪರಿಚಿತರಾಗಿದ್ದಾರೆ. ಅಂದರೆ ಬಾಪು ಅಥವಾ ತಂದೆ ಅಂತ ಹೇಳಿ. ಈ ಮೊದಲ ಬಾರಿಗೆ ಸುಭಾಷ್ ಚಂದ್ರ ಬೋಸ್ ಅವರು ರಾಷ್ಟ್ರಪಿತ ಅಂತ ಕರೀತಾರೆ. ಭಾರತದಲ್ಲಿ ಅವರನ್ನು ಒಂದು ರಾಷ್ಟ್ರಪಿತ ಅಂತ ಅಧಿಕೃತವಾಗಿ ಗೌರವಿಸಲಾಗಿದ್ದು, ಅವರ ಜನ್ಮದಿನವಾದ ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂತ ಸ್ಮರಣ ದಿನವನ್ನು ಆಚರಣೆ ಮಾಡಿ, ಅವತ್ತಿನ ದಿನ ರಾಷ್ಟ್ರೀಯ ರಜಾ ದಿನವನ್ನಾಗಿಸಿ ಮತ್ತು ವಿಶ್ವದಾದ್ಯಂತ ಈ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವಾಗಿ ಕೂಡ ಆಚರಣೆ ಮಾಡ್ತಾರೆ. ಈ ಒಂದು ಗಾಂಧೀಜಿಯವರ ತತ್ವಗಳಿಗೆ ಮುಖ್ಯ ಸ್ಫೂರ್ತಿ ಭಗವದ್ಗೀತೆ ಮತ್ತು ಒಂದು ರಷ್ಯಾದ ಪ್ರಸಿದ್ಧ ಸಾಹಿತಿ ಲಿಯೋ ಟಾಲ್ಸ್ಟಾಯ್ ಅವರ ಒಂದು ಬರಹಗಳು. ಈ ಗಾಂಧೀಜಿಯವರು ಅಮೆರಿಕದ ಸಾಹಿತಿ ಹೆನ್ರಿ ಡೇವಿಡ್ ಥರಿಯೋ ಅನ್ನೋ ಪ್ರಬಂಧಗಳಿಂದಲೂ ಸಹ ಪ್ರಭಾವಿಗಳಾಗಿರ್ತಾರೆ ಅಂತಂತ ನಾನು ಹೇಳ್ಬೋದು. ಜೊತೆಗೆ ಮೊದಲನೇ ಒಂದು ಮಹಾಯುದ್ಧ ಸಮಯದಲ್ಲಿ ಗಾಂಧೀಜಿಯವರು ಭಾರತಕ್ಕೆ ಮರಳಿ ಭಾರತೀಯರು ಬ್ರಿಟಿಷರ ಪರವಾಗಿ ಯುದ್ಧದಲ್ಲಿ ಭಾಗವಹಿಸುವಂತೆ ಕೇಳಿಕೊಂಡು ಇದಕ್ಕಾಗಿ ಪ್ರಚಾರ ಮಾಡ್ತಾರೆ. ಈ ಯುದ್ಧದ ನಂತರ ಗಾಂಧೀಜಿಯವರು ಭಾರತೀಯ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಜೊತೆಗೆ ಸ್ವಾತಂತ್ರ್ಯ ಚಳವಳಿಗೆ ಧುಮುಕ್ತಾರೆ. ಇದರ ಜೊತೆಗೆ ಒಂದು ಉಪವಾಸ ಸತ್ಯಾಗ್ರಹ ಮತ್ತು ಅಸಹಕಾರ ಚಳವಳಿಗಳ ಮೂಲಕ ಪ್ರಪಂಚದಾದ್ಯಂತ ಖ್ಯಾತಿಯನ್ನು ಗಳಿಸಿ ಹಲವಾರು ಬಾರಿ ಬ್ರಿಟಿಷ್ ಸರ್ಕಾರ ಇವರನ್ನು ಬಂಧನದಲ್ಲಿ ಇರಿಸುತ್ತೆ. ಈ ಗಾಂಧೀಜಿಯವರ ಒಂದು ಯಶಸ್ವಿ ಸತ್ಯಾಗ್ರಹಗಳಲ್ಲಿ ಇನ್ನೊಂದೆಂದರೆ ಒಂದು ಸ್ವದೇಶಿ ಚಳುವಳಿ ಅಂತ ಹೇಳ್ಬೋದು. ಈ ಸ್ವದೇಶಿ ಚಳುವಳಿ ಅಂತಂದರೆ ಪರದೇಶಗಳಲ್ಲಿ ಉತ್ಪಾದಿತವಾದ ವಸ್ತುಗಳನ್ನು, ಅದರಲ್ಲೂ ಮುಖ್ಯವಾಗಿ ಬ್ರಿಟಿಷ್ ವಸ್ತುಗಳನ್ನು ವರ್ಜಿಸಿ ಭಾರತದಲ್ಲಿ ಉತ್ಪಾದಿಸಲಾದ ವಸ್ತುಗಳನ್ನು ಮಾತ್ರ ಬಳಸಬೇಕು ಅಂತ ಕೇಳ್ಕೊಳ್ತಾರೆ. ಅದರ ಜೊತೆಗೆ ಈ ತತ್ವ ಏನಪ್ಪ ಅಂತಂದರೆ ಖಾದಿ ಉತ್ಪಾದಿಸಿ ಖಾದಿ ಬಟ್ಟೆಗಳನ್ನೇ ತೊಡುವ ಸಂಪ್ರದಾಯ ಒಂದು ಜನಪ್ರಿಯ ಆಗುತ್ತೆ. ನಾವು ಬೇಕಾದರೆ ಇದನ್ನು ನಮ್ಮ ತಾತಂದಿರ ಕಾಲದಲ್ಲಿ ನಾವು ಜ್ಞಾಪಿಸ್ಕೊಂಡ್ರೆ ಅವರೆಲ್ಲ ಹೇಳ್ತಾರೆ, ಹಿರಿಯರನ್ನ ನಾವು ಮಾತನಾಡಿಸಿದಾಗ ಪ್ರತಿಯೊಬ್ಬರು ಕೂಡ ಚರಕದಲ್ಲಿ ನೂಲನ್ನ ನೇಯತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು. ಅದಕ್ಕೆ ಉದಾಹರಣೆಯಾಗಿ ನಾವು ಬೇಕಾದರೆ ನಂಜನಗೂಡು ತಾಲೂಕಲ್ಲಿರ್ತಕ್ಕಂತಹ ದೇವನೂರು ಪಕ್ಕದ ಗ್ರಾಮದಲ್ಲಿ ಬಂದು ಅವರು ಇರ್ತಕ್ಕಂಥ ಇವತ್ತು ಸಹ ಅವರು ಬಂದು ಭಾಗವಹಿಸಿರ್ತಕ್ಕಂಥ ಇಸ್ವಿ ದಿನಾಂಕಗಳೆಲ್ಲ ಆ ಬದನವಾಳು ಗ್ರಾಮದಲ್ಲಿ ಈಗಲೂ ಸಹ ನಾವು ಕಾಣ್ಬೋದು ಖಾದಿಯ ಒಂದು ಉತ್ಪಾದನೆ ಬಗ್ಗೆ. ಅದೇ ರೀತಿ 1921 ಅಮೃತ್ಸರದಲ್ಲಿ ನಡೆದಂತಹ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದ ನಂತರ ಗಾಂಧೀಜಿಯವರ ಒಂದು ಸ್ವಾತಂತ್ರ್ಯ ಚಳವಳಿ ಇನ್ನೂ ಹೆಚ್ಚಿನ ವೇಗದಲ್ಲಿ ಸಾಗಲಾರಂಭಿಸುತ್ತೆ. ಅಂದರೆ ಗಾಂಧೀಜಿಯವರ ಜೀವನ ಪ್ರಸಿದ್ಧ ಕಾರ್ಯಗಳಲ್ಲಿ ಒಂದು ಪ್ರಮುಖವಾದ್ದು ಅಂತಲೇ ಒಂದು ದಂಡಿ ಯಾತ್ರೆ ಅಂತ ಹೇಳ್ಬೋದು. ಮಾರ್ಚ್ 3, 1931 ಆರಂಭಗೊಂಡಂತಹ ಉಪವಾಸವನ್ನು ನಡೆಸ್ತಾರೆ. ಗಾಂಧೀಜಿ 1924 ಬೆಳಗಾವಿಯಲ್ಲಿ ನಡೆದಂತಹ ಒಂದು ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಏನು ಪ್ರಮುಖವಾಗಿ ಒಂದು ಸ್ಲೋಗನ್ ಏನಪ್ಪ ಅಂದರೆ ಭಾರತ ಬಿಟ್ಟು ತೊಲಗಿರಿ ಚಳವಳಿ. ಅಂದರೆ 1942 ಆರಂಭ ಆಗುತ್ತೆ. ಆಗಸ್ಟ್ 9, 1942 ಬ್ರಿಟಿಷರು ಗಾಂಧೀಜಿಯನ್ನು ಮತ್ತೆ ಬಂಧಿಸಿ 2 ವರ್ಷಗಳ ಕಾಲ ಅವ್ರನ್ನ ಬಂಧನದಲ್ಲಿ ಇರಿಸ್ತಾರೆ. ಅಂದರೆ ಇದನ್ನು ನಾವು ಹೇಳ್ಬೋದು. ಅವರಲ್ಲಿ ಕೆಲವು ತತ್ವ ಸಿದ್ಧಾಂತಗಳನ್ನು ನಾವು ಕಾಣ್ತಾ ಇರ್ತೀವಿ. ಹೌದು. ಪ್ರಮುಖವಾದ ಅವರ ಮುಖ್ಯ ತತ್ವಗಳು ಅಂದರೆ ಒಂದು ಸತ್ಯ ಮತ್ತು ಅಹಿಂಸೆಯ ತತ್ವ. ಈಗ ನಾವು ಅದು ಕೊನೆಯವರೆಗೂ ಅದನ್ನು ಕಾಣ್ತಾ ಬರ್ತೀವಿ. ಭಾರತೀಯ ಧಾರ್ಮಿಕ ವಿಚಾರದಲ್ಲಿ ಅನೇಕ ಶತಮಾನಗಳಿಂದ ಅಸ್ತಿತ್ವದಲ್ಲಿರ್ತಕ್ಕಂಥ ತತ್ವ. ಗಾಂಧೀಜಿಯವರು ಕಟ್ಟಾ ಸಸ್ಯಾಹಾರಿಗಳು. ಲಂಡನ್ನಲ್ಲಿ ಓದ್ತಾ ಇದ್ದಾಗ ಅವರು ಸಸ್ಯಾಹಾರದ ಬಗೆಗೆ ಪುಸ್ತಕಗಳನ್ನು ಸಹ ಬರೆದಿರ್ತಕ್ಕಂಥದ್ದು ಉಂಟು. ಆಮೇಲೆ ಹಿಂದೂ ಮತ್ತು ಜೈನ ಸಮಾಜಗಳಲ್ಲಿ ಸಸ್ಯಾಹಾರದ ತತ್ವ ಶತಮಾನಗಳಿಂದಲೂ ಸಹ ಆಳವಾಗಿ ಬೇರೂರಿರುವುದು. ವಿವಿಧ ರೀತಿಯ ಆಹಾರ ಕ್ರಮಗಳೊಂದಿಗೆ ಪ್ರಯೋಗಗಳನ್ನ ಕೈಗೊಂಡ ಗಾಂಧೀಜಿಯವರ ನಂಬಿಕೆ ಮತ್ತು ಆಹಾರ ಕ್ರಮ ನಮ್ಮ ಮೂಲಭೂತ ಅಗತ್ಯಗಳನ್ನ ಪೂರೈಸಬೇಕೆ ಹೊರತು ಅದಕ್ಕಿಂತ ಹೆಚ್ಚು ಆಹಾರ ಸೇವಿಸೋ ಅಗತ್ಯ ಇಲ್ಲ ಅಂತಕ್ಕಂಥದ್ದು ಅವರ ಒಂದು ಮಾತಾಗಿತ್ತು. ಕಾಲಕ್ಕೆ ಉಪವಾಸ ವ್ರತವನ್ನು ಕೈಗೊಳ್ತಿದ್ದ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಸ್ವಾತಂತ್ರ್ಯ ಚಳುವಳಿಯಲ್ಲೂ ಸಹ ಉಪಯೋಗಿಸಿದವರು. ಅವರು 36ನೇ ವಯಸ್ಸಿನಲ್ಲಿ ಗಾಂಧೀಜಿಯವರ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಿ ಹಾಗೆಯೇ ವಾರದಲ್ಲಿ 1 ದಿನ ಮೌನ ವ್ರತವನ್ನು ಕೂಡ ಆಚರಿಸ್ತಾ ಇದ್ದರು. ಇದರಿಂದ ಏನಪ್ಪ ಹೇಳ್ಬೋದು ಅಂದರೆ ಆತ್ಮಶಾಂತಿ ಸಿಕ್ಕುತ್ತೆ ಅಂತಕ್ಕಂಥದ್ದು ಗಾಂಧೀಜಿಯವರ ನಂಬಿಕೆ. ಒಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿದ ಮೇಲೆ ಶ್ರೀಮಂತ ಉಡುಪುಗಳನ್ನು ಗಾಂಧೀಜಿ ಎಂದೂ ಧರಿಸಲಿಲ್ಲ. ಅಂದರೆ ಭಾರತ ಅತ್ಯಂತ ಬಡ ಮನುಷ್ಯ ಒಪ್ಪಿಕೊಳ್ಳಬಹುದಾದ ಉಡುಪುಗಳನ್ನ ಮಾತ್ರ ಅವರು ಧರಿಸ್ತಾ ಇದ್ರು. ಮನೆಯಲ್ಲೇ ನೇಯ್ದಿರತಕ್ಕಂಥ ಖಾದಿ ಬಟ್ಟೆಗಳನ್ನ ಧರಿಸೋದನ್ನ ಗಾಂಧೀಜಿಯವರು ಪ್ರೋತ್ಸಾಹಿಸ್ತಾ ಬಂದರು. ಈ ಗಾಂಧೀಜಿಯವರ ಚರಕ ನಂತರ ಭಾರತದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಬಾವುಟವೂ ಸೇರುತ್ತೆ. ಸತ್ಯದೊಂದಿಗೆ ನನ್ನ ಪ್ರಯೋಗಗಳು, ಮಹಾತ್ಮ ಗಾಂಧಿಯವರ ಒಂದು ಆತ್ಮಚರಿತ್ರೆ ಜನಪ್ರಿಯವಾಗಿ ಮಹಾತ್ಮ ಗಾಂಧಿ ಆಧುನಿಕ ಭಾರತದ ಪಿತಾಮಹರಲ್ಲಿ ಒಬ್ಬರು ಅಂತ ನಾವು ಹೇಳ್ಬೋದು. ಮತ್ತು ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಭಾವಶಾಲಿಯ ನಾಯಕರು ಆಗಿದ್ದರು ಮತ್ತು ಸತ್ಯಾಗ್ರಹಿಗಳಾಗಿದ್ದರು ಅಂತಕ್ಕಂಥದ್ದು ನಾವು ಹೇಳ್ಬೋದು. ಈ ಬ್ರಿಟಿಷ್ ಆಡಳಿತದಿಂದ ಭಾರತ ಸ್ವಾತಂತ್ರ್ಯ ಪಡೆಯುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಯಾಕೆ ಅಂತಂದರೆ ಪರದೇಶದ ಆಡಳಿತಕ್ಕೆ ಒಳಗಾಗಿದ್ದ ಇತರ ದೇಶಗಳಲ್ಲಿಯೂ ಸ್ವಾತಂತ್ರ್ಯ ಚಳವಳಿಗೆ ಸ್ಫೂರ್ತಿಯನ್ನು ತಂದದ್ದು. ಮಾರ್ಟಿನ್ ಲೂಥರ್ ಕಿಂಗ್, ನೆಲ್ಸನ್ ಮಂಡೇಲಾ ಮೊದಲಾದಂತಹ ಅಹಿಂಸಾವಾದಿ ಹೋರಾಟಗಾರರು ಈ ಗಾಂಧೀಜಿಯವರ ಸತ್ಯಾಗ್ರಹದ ತತ್ವದಿಂದ ಆಳವಾಗಿ ಪ್ರಭಾವಿತರಾಗ್ತಾರೆ ಅಂತಕ್ಕಂಥದ್ದನ್ನು ನಾನು ಹೇಳ್ಬೋದು.
ಸರ್, ಹಾಗೆಯೇ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತಹ ಪ್ರಮುಖ ಚಳುವಳಿಗಳು ಯಾವುವು ಮತ್ತು ಅದರಿಂದ ಏನೆಲ್ಲ ಪರಿಣಾಮ ಬೀರ್ತೋ, ಪ್ರಮುಖವಾಗಿ ಈ ಅಸಹಕಾರ ಚಳುವಳಿ ಅನ್ನೋದು ಕರ್ನಾಟಕದ ಮೇಲೆ ಹೇಗೆ ತನ್ನ ಪ್ರಭಾವವನ್ನು ಬೀರ್ತೋ ಸರ್? ಚಳುವಳಿಗಳ ಬಗ್ಗೆ ಹೇಳಬೇಕು ಅಂದರೆ ನಾಗರಿಕ ಹಕ್ಕುಗಳಿಗಾಗಿ ಹೋರಾಟ. ಈ ದಕ್ಷಿಣ ಆಫ್ರಿಕಾದಲ್ಲಿ ನಾಗರಿಕ ಹಕ್ಕುಗಳ ಆಂದೋಲನ ಒಂದು ಆಗುತ್ತೆ. 1906ರಲ್ಲಿ ಈ ಒಂದು ಜುಲು ಸಮರದಲ್ಲಿ ಪಾತ್ರ ಅದನ್ನು ಸಹ ಇಲ್ಲಾಗುತ್ತೆ. ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮತ್ತು ಅಸಹಕಾರ ಆಂದೋಲನ ಮತ್ತು ಇನ್ನೊಂದು ಸ್ವರಾಜ್ ಮತ್ತು ಉಪ್ಪಿನ ಸತ್ಯಾಗ್ರಹ, ಉಪ್ಪಿನ ದಂಡಯಾತ್ರೆ ಅಂತ ನಾವು ಕರಿತೀವಿ, ದಂಡಯಾತ್ರೆ, ಉಪ್ಪಿನ ದಂಡಯಾತ್ರೆ ಅಂತ. ಕ್ವಿಟ್ ಇಂಡಿಯಾ ಚಳುವಳಿ ಆಂದೋಲನವೂ ಕೂಡ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಗಾಂಧೀಜಿಯ ತತ್ವಗಳಲ್ಲಿ ಸತ್ಯ, ಅಹಿಂಸಾ, ಸಸ್ಯಾಹಾರ ತತ್ವ, ಸರಳತೆ, ಧರ್ಮಶ್ರದ್ಧೆ ಇವೆಲ್ಲ ಇರುತ್ತೆ. ಆದರೆ ಅದೇ ರೀತಿ ಚಳುವಳಿಗೆ ಬಂದಾಗ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಅನೇಕ ಮುಷ್ಕರಗಳು ಮತ್ತು ಸತ್ಯಾಗ್ರಹಗಳನ್ನ ನಡೆಸ್ತವ್ರು. ಅವುಗಳಲ್ಲಿ ಪ್ರಮುಖವಾದ್ದು ಅಂತಂದರೆ ಚಂಪಾರಣ್ ಸತ್ಯಾಗ್ರಹ ಅಂತೇಳಿ. ಇದು ಭಾಳ ವಿನೂತನವಾಗಿ ನಡೆಯುತ್ತೆ. ಅಹಮದಾಬಾದ್ ಒಂದು ಮಿಲ್ ಮುಷ್ಕರ ಆಗುತ್ತೆ 1918ರಲ್ಲಿ. ಜೊತೆಗೆ ಎರಡನೇದು ಒಂದು ಖೇಡಾ ಸತ್ಯಾಗ್ರಹ ಆಗುತ್ತೆ 1918ರಲ್ಲಿ. ಮತ್ತು ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಯಾತ್ರೆ ಆಗುತ್ತೆ 1930ರಲ್ಲಿ. ಅಂದರೆ ಈ ಎಲ್ಲ ಚಳುವಳಿಗಳು ಕೂಡ ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ಬ್ರಿಟಿಷ್ ಆಡಳಿತವನ್ನು ಪ್ರತಿಭಟಿಸೋದಕ್ಕೆ ಮತ್ತು ಭಾರತೀಯರಿಗೆ ನ್ಯಾಯ ಒದಗಿಸೋದಕ್ಕೆ ಸಿದ್ಧ ಆಗಿದ್ದು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಮೊದಲನೇದಾಗಿ ಈ ಚಂಪಾರಣ್ ಸತ್ಯಾಗ್ರಹ ಅಂತ ಹೇಳ್ತೀನಿ. 1917ರಲ್ಲಿ ಬಿಹಾರದ ಒಂದು ಚಂಪಾರಣ್ ಜಿಲ್ಲೆಯಲ್ಲಿ ರೈತರು ಬ್ರಿಟಿಷ್ ತೋಟಗಾರರ ಮೇಲೆ ಇಂಡಿಗೋ ಬೆಳೆಯಲು ಬಲವಂತಕ್ಕೊಳಗಾಗಿದ್ದ ತೀನ್ ಕತಿಯಾ ವ್ಯವಸ್ಥೆಯ ವಿರುದ್ಧ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಇದಾಗಿತ್ತು. ಏನಾಯಿತು ಅಂತಂದರೆ ಇಲ್ಲಿ ಗಾಂಧೀಜಿಯವರು ಅಹಿಂಸಾ ಮಾರ್ಗದರ್ಶನವನ್ನು ಬಳಸಿದ್ರು ಮತ್ತು ಅಧಿಕಾರಿಗಳ ಆದೇಶವನ್ನು ಧಿಕ್ಕರಿಸಿ ರೈತರ ಪರವಾಗಿ ಹೋರಾಡ್ತಾರೆ. ಇದರ ಪರಿಣಾಮ ಏನಾಗುತ್ತೆ ಅಂದರೆ ಈ ಸತ್ಯಾಗ್ರಹ ಸರ್ಕಾರವು ರೈತರಿಗೆ ಕಾನೂನುಬಾಹ್ಯವಾಗಿ ಸಂಗ್ರಹಿಸತಕ್ಕಂಥ ನಿಧಿಯಲ್ಲಿ 25% ಹಣವನ್ನು ಮರುಪಾವತಿಸಲು ಮತ್ತು ಶೋಷಣೆಯ ತೀನ್ ಕತಿಯಾ ವ್ಯವಸ್ಥೆಯನ್ನು ಸಹ ಕೊನೆಗೊಳಿಸಲು ಕಾರಣ ಆಯಿತು ಅಂತಕ್ಕಂಥದ್ದು. ಇನ್ನೊಂದು ಎರಡನೇ ಮುಷ್ಕರ ಅಂತಂದರೆ ಅಹಮದಾಬಾದ ಒಂದು ಮಿಲ್ ಮುಷ್ಕರ ಅಂತೇಳಿ 1918ರಲ್ಲಿ ಆಗುತ್ತೆ. ಸೊ ಯಾವುದಕ್ಕಾಗಿ ಮಾಡ್ತಾರೆ ಅಂದರೆ ಅಹಮದಾಬಾದ್ ಒಂದು ಜವಳಿ ಗಿರಣಿಗಳ ಕಾರ್ಮಿಕರು ಒಂದು ಪ್ಲೇಗ್ ಬೋನಸ್ಗಳನ್ನು ನಿಲ್ಲಿಸಿದಂಥ ಗಿರಣಿ ಮಾಲೀಕರ ವಿರುದ್ಧ ಆರ್ಥಿಕ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ಇದರಿಂದ ಏನಾಯಿತು ಅಂದರೆ ಗಾಂಧೀಜಿಯವರು ಕಾರ್ಮಿಕರ ಬೆಂಬಲಕ್ಕೆ ನಿಂತು 35% ವೇತನಕ್ಕೆ ಹೆಚ್ಚಳಕ್ಕೆ ಒತ್ತಾಯಿಸಿ ಸತ್ಯಾಗ್ರಹ ನಡೆಸುವಂತೆ ಅವರಿಗೆ ಸಲಹೆಯನ್ನು ನೀಡ್ತಾರೆ. ಗಾಂಧೀಜಿಯವರು ಮೊದಲು ಉಪವಾಸವನ್ನು ಕೈಗೊಂಡದ್ದು ಈ ಒಂದು ಅಹಮದಾಬಾದ್ ಮಿಲ್ ಮುಷ್ಕರದಲ್ಲಿ. ಇದರಿಂದ ಪರಿಣಾಮ ಏನಾಗುತ್ತೆ ಅಂದರೆ ಗಾಂಧೀಜಿಯವರ ಒಂದು ಉಪವಾಸದ 4ನೇ ದಿನದಂದು ಗಿರಣಿ ಮಾಲೀಕರು 35% ವೇತನದ ಒಂದು ಹೆಚ್ಚಳವನ್ನು ನೀಡಲು ಒಪ್ಕೊಳ್ತಾರೆ. ಯಾವುದು ಈ ಒಂದು ಅಹಮದಾಬಾದ್ ಮಿಲ್ ಮುಷ್ಕರದಿಂದ. ನೆಕ್ಸ್ಟ್ ಇನ್ನೊಂದು ಬರಬೇಕು ಅಂದರೆ ಒಂದು ಖೇಡಾ ಸತ್ಯಾಗ್ರಹ ಅಂತೇಳಿ. ಇದು 1918ರಲ್ಲಿ ಗುಜರಾತ್ನ ಖೇಡಾ ಜಿಲ್ಲೆಯನ್ನು ಒಂದು ಪ್ರವಾಹವು ಧ್ವಂಸಗೊಳಿಸಿದ ನಂತರ ರೈತರು ತೆರಿಗೆ ವಿನಾಯಿತಿಗೆ ಮನವಿಯನ್ನು ಮಾಡ್ತಾರೆ. ಆದರೆ ಆ ಒಂದು ಸರ್ಕಾರ ನಿರಾಕರಿಸುತ್ತೆ. ಅದರಿಂದ ಏನಾಯ್ತಪ್ಪ ಇದರಿಂದ ಅಂದರೆ ಗಾಂಧೀಜಿಯವರು ರೈತರ ಹಿತಾಸಕ್ತಿ ಮತ್ತು ರಕ್ಷಣೆಗಾಗಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ಇದರಲ್ಲಿ ರೈತರು ತೆರಿಗೆ ನಾವು ಪಾವತಿಯನ್ನು ಮಾಡಲ್ಲ ಅಂತೇಳಿ ಪ್ರತಿಜ್ಞೆಯನ್ನು ಮಾಡ್ತಾರೆ ಮತ್ತು ಅಧಿಕಾರಿಗಳನ್ನು ಸಾಮಾಜಿಕವಾಗಿ ಎಲ್ಲರೂ ಸಹ ಬಹಿಷ್ಕರಿಸ್ತಾರೆ ಈ ಒಂದು ಖೇಡಾ ಸತ್ಯಾಗ್ರಹದ ಮೂಲಕ. ಈ ಖೇಡಾ ಚಳುವಳಿಯಲ್ಲಿ ಮಹಾತ್ಮ ಗಾಂಧಿಯವರ ಒಂದು ನಾಯಕತ್ವವನ್ನು ವಹಿಸಿರ್ತಾರೆ ಹಾಗೂ ಅವರೊಂದಿಗೆ ಸರ್ದಾರ್ ವಲ್ಲಭಾಯ್ ಪಟೇಲರು ಸಹ ಪ್ರಮುಖ ನಾಯಕರಾಗಿರ್ತಾರೆ. ಉಳಿದಂತೆ ಇಂದುಲಾಲ್ ಯಾಗ್ನಿಕ್, ಶಂಕರ್ಲಾಲ್ ಬ್ಯಾಂಕರ್ ಅಂತ, ಮಹಾದೇವ್ ದೇಸಾಯಿ, ನರಹರಿ ಫರೀಕ್, ಅಮೃತ್ ಲಾಲ್ ತಕ್ಕರ್, ಮೋಹನ್ ಲಾಲ್ ಪಾಂಡ್ಯ ಮತ್ತು ರವಿಶಂಕರ್ ವ್ಯಾಸ್ ಇವರೆಲ್ಲರೂ ಸಹ ಇವ್ರ ಜೊತೆಗೆ ಇರ್ತಾರೆ ಖೇಡಾ ಚಳುವಳಿಯಲ್ಲಿ. ಈ ಖೇಡಾ ಚಳುವಳಿ ಹಿನ್ನೆಲೆ ಹೇಗಪ್ಪ ಅಂತಂದರೆ ನಾನು ಆಗಲೇ ಹೇಳಿದಾಗೇ ಒಂದು ಪ್ಲೇಗು, ಬರ, ಕ್ಷಾಮ ಮತ್ತು ಬೆಲೆ ಏರಿಕೆಗಳಿಂದ ಖೇಡಾದ ರೈತರು ಆಗಲೇ ಬೆಳೆ ನಷ್ಟವನ್ನು ಅನುಭವಿಸ್ತಾ ಕಂಗಾಲಾಗಿರ್ತಾರೆ. ಕಾರಣ ಖೇಡಾದ ರೈತರು ಅವರು ಒಂದು ಪಟ್ಟಿದಾರರ ವಾರ್ಷಿಕ ತೆರಿಗೆ ವಿನಾಯಿತಿಯನ್ನು ಆಗ್ರಹಿಸಿ ಬ್ರಿಟಿಷ್ ಸರ್ಕಾರದ ಮೊರೆಯನ್ನು ಹೋಗ್ತಾರೆ. ಆ ಒಂದು ಪರಿಸ್ಥಿತಿಯ ಕುರಿತಾಗಿ ಅಮೃತ್ ಲಾಲ್ ತಕ್ಕರ್ ವರದಿಯನ್ನು ಸಿದ್ಧಪಡಿಸಿ ಗುಜರಾತಿನ ಕಮಿಷನರ ಗಮನಕ್ಕೂ ತರ್ತಾರೆ. ಜೊತೆಗೆ ಮೋಹನ್ ಲಾಲ್ ಪಾಂಡ್ಯ ಮತ್ತು ಶಂಕರ್ಲಾಲ್ ಫರೀಕ್ರು ಗಾಂಧಿ ಚಳುವಳಿಗೆ ಧುಮುಕುವ ಮುನ್ನವೇ ಬಾಂಬೆ ಒಂದು ಶಾಸನ ಸಭೆಯಲ್ಲಿ ಸರ್ದಾರ್ ಪಟೇಲ್ರು ಮತ್ತು ಗೋಕುಲ್ದಾಸ್ ಫರೇಕ್ರ ಮುಖಾಂತರ ಈ ವಿಚಾರವನ್ನು ಅವರು ಮಂಡಿಸಿರ್ತಾರೆ. ಆದರೆ ಇದರಿಂದ ಯಾವುದೇ ಲಾಭ ಅವ್ರಿಗಾಗಲಿಲ್ಲ. ಬದಲಿಗೆ ತೆರಿಗೆ ಪಾವತಿ ಮಾಡದೇ ಇದ್ದರೆ ರೈತರ ಆಸ್ತಿಗಳನ್ನ ಜಪ್ತಿ ಮಾಡೋದಾಗಿ ಅವರನ್ನು ಬಂಧಿಸೋದಾಗಿ ಸರ್ಕಾರ ಬೆದರಿಕೆಯನ್ನು ಹಾಕುತ್ತೆ. ಆವಾಗ ಖೇಡಾದ ರೈತರು ಪ್ರತಿಭಟಿಸುವ ಸಂದರ್ಭ ಒಂದು ಗಾಂಧಿ ಗುಜರಾತ್ ಸಭಾದ ಅಧ್ಯಕ್ಷರಾಗಿರ್ತಾರೆ. ಮಹಾತ್ಮ ಗಾಂಧಿ ಇದನ್ನು ಪರಿಗಣಿಸಿ ಕಂದಾಯ ವಿನಾಯಿತಿಯನ್ನು ಕೋರಿ ಹಲವಾರು ಅರ್ಜಿಗಳನ್ನು ಸರ್ಕಾರಕ್ಕೆ ಬರೆದರೂ ಸಹ ಯಾವುದೇ ಫಲ ಸಿಗಲಿಲ್ಲ. ಅದರಿಂದ ಕ್ರಮೇಣ ಗಾಂಧೀಜಿ ಮತ್ತು ಅವರ ಸಹಚರರು ರೈತರೊಡನೆ ವಿಚಾರವನ್ನು ಮಾಡಿ ಸಮಾಲೋಚನೆಯನ್ನು ಮಾಡಿ ಸತ್ಯಾಗ್ರಹಕ್ಕೆ ಆಗ್ರಹಿಸ್ತಾರೆ.
ಈ ಕೇಡಾದ ವಕೀಲರಾಗಿರ್ತಕ್ಕಂಥ ಪಟೇಲರು ಮತ್ತು ಇಂದುಲಾಲ್ ಯಜ್ನಿಕ್ರವರು ಗಾಂಧೀಜಿಯೊಂದಿಗೆ ಕೈ ಜೋಡಿಸಿ ಈ ಒಂದು ಚಳುವಳಿಯನ್ನು ಅಹಮದಾಬಾದ್ ಮತ್ತು ವಡೋದರಾ ಜಿಲ್ಲೆಗಳಿಗೂ ವಿಸ್ತರಿಸ್ತಾರೆ. ಶಂಕರ್ಲಾಲ್ ಮಹಾದೇವ್ ದೇಸಾಯಿ, ನರಹರಿ ಫರೀಕ್, ಮೋಹನ್ ಲಾಲ್ ಪಾಂಡ್ಯ ಮತ್ತು ರವಿಶಂಕರ್ ವ್ಯಾಸರವರು ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಚರಿಸಿ ಚಳುವಳಿಯನ್ನು ಇನ್ನಷ್ಟು ವಿಸ್ತಾರವನ್ನು ಮಾಡ್ತಾರೆ. ಗಾಂಧಿ ಶಕ್ತಿ ಇದ್ದರೂ ಯಾವುದೇ ಬೆದರಿಕೆಗೆ ಒಳಗಾಡದೆ ನಯಾ ಪೈಸೆಯನ್ನು ತೆರಿಗೆಯಾಗಿ ಪಾವತಿಸಂತೆ ರೈತರಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ. ಕೇಡಾದ ರೈತರಿಂದ ಬ್ರಿಟಿಷ್ ಬೊಕ್ಕಸಕ್ಕೆ ಒಂದು ನಾಣ್ಯವೂ ಸಹ ಈ ಒಂದು ಪ್ರಚಾರದಿಂದ ಸಂದಾಯ ಆಗಲ್ಲ. ಪರಿಣಾಮ ಏನಾಯಿತು ಅಂತಂದರೆ, ಈ ಚಳುವಳಿ ವಿಸ್ತರಿಸ್ತಿದ್ದಂತೆ ಎಚ್ಚೆತ್ತ ಒಂದು ಸರ್ಕಾರ ಒಂದು ವರ್ಷದವರೆಗೆ ಕೇಡಾದಲ್ಲಿ ಕಂದಾಯವನ್ನು ಸಂಗ್ರಹಿಸಿದಂತೆ ಅಧಿಕಾರಿಗಳಿಗೂ ಗುಪ್ತ ಒಂದು ಆದೇಶವನ್ನು ಹೊರಡಿಸ್ತಾರೆ. ಇದರಿಂದ ಗಾಂಧಿ ಆದೇಶವನ್ನು ಒಪ್ಪಿಕೊಂಡು ಚಳುವಳಿಯನ್ನು ಹಿಂಪಡಿತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಅದೇ ತರಹ ಅಸಹಕಾರ ಚಳವಳಿ ಪ್ರಾರಂಭ ಆಗುತ್ತೆ. ಈ ಅಸಹಕಾರ ಚಳವಳಿಯು ಕೂಡ ಭಾರತದ ಒಂದು ಪ್ರಥಮ ದೇಶದಾದ್ಯಂತ ಜನರ ಒಂದು ಅಹಿಂಸಾತ್ಮಕ ಚಳವಳಿಯಾಗಿದ್ದು, ಗಾಂಧೀಜಿಯವರ ಮುಂದಾಳತ್ವದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿಯುಗ ಪ್ರಾರಂಭ ಆಗುತ್ತೆ. ಈ ಚಳವಳಿ 4 ಸೆಪ್ಟೆಂಬರ್ 1920 ಪ್ರಾರಂಭವಾಗುತ್ತೆ. ಅಂದರೆ ಪಂಜಾಬ್ನ ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ಎಂಬಲ್ಲಿ ಶಸ್ತ್ರರಹಿತವಾಗಿ ಶಾಂತ ರೀತಿಯಲ್ಲಿ ವಿರೋಧಿಸ್ತಾ ಸಾವಿರಾರು ಜನರನ್ನು ರೆಜಿನಾಲ್ಡ್ ಡಯಾರ್ ಎಂಬ ಬ್ರಿಟಿಷ್ ಸೈನ್ಯ ಅಧಿಕಾರಿ ಗುಂಡಿಟ್ಟು ಕೊಲ್ಲಲು ಸೈನಿಕರಿಗೆ ಆಜ್ಞೆಯನ್ನು ಮಾಡ್ತಾರೆ. ಸಾವಿರಾರು ಮಂದಿ ಸ್ಥಳದಲ್ಲೇ ಪ್ರಾಣತ್ಯಾಗವನ್ನು ಮಾಡ್ತಾರೆ. ಇವತ್ತು ಕೂಡ ನಾವು ಅಮೃತ್ಸರದ ಜಲಿಯನ್ ವಾಲಾಬಾಗ್ದಲ್ಲಿ ಆ ಸ್ಥಳವನ್ನು ನೋಡ್ಬೋದು. ಮಕ್ಕಳು ಮತ್ತು ಮಹಿಳೆಯರು, ವೃದ್ಧರು ಅಂತ ಬಿಡಲ್ಲ ಅವರು. ಪಂಜಾಬ್ನಲ್ಲಿ ವಿರೋಧಿಸೋರೆಲ್ಲರನ್ನು ಬಂಧಿಸಿ ಶೋಷಿಸಿ ಕೊಲ್ಲಲಾಗುತ್ತೆ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಭಾರತದಲ್ಲಿ ಒಂದು ಬ್ರಿಟಿಷ್ ಅಧಿಪತ್ಯದ ಅತಿ ಕರಾಳ ಅಧ್ಯಾಯ ಆಯಿತು ಅಂತ ಹೇಳಿದ್ವಿ. ಮತ್ತು ನೀವು ಹೇಳಿದಾಗೇ ಕರ್ನಾಟಕದಲ್ಲಿ ಯಾವ ಥರ ಆಯಿತು ಅಂತಂದರೆ, ಈ ಸಮಯದಲ್ಲಿ ವಿಜಾಪುರ ಜಿಲ್ಲೆಯಲ್ಲಿ ನಡೆದಂತಹ ಗಾಂಧಿ ಒಂದು ಟೋಪಿ ಪ್ರಕರಣ ಗಮನ ಸೆಳೆದಿದ್ದಲ್ಲದೆ ಅವರ ಯಂಗ್ ಇಂಡಿಯಾ ಹಾಗೂ ಬಾಲ್ ಗಂಗಾಧರನಾಥ ತಿಲಕ್ ಮರಾಠ ಪತ್ರಿಕೆ ಕೇಸರಿಯಲ್ಲೂ ಸಹ ಗಮನ ಸೆಳೆಯುತ್ತೆ. ಅಂದರೆ ಈ ಜಿಲ್ಲೆ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಕೌಜಲಿಗೆ ಹನುಮಂತರಾಯರು ಪ್ರಮುಖರು ಅಸಹಕಾರ ಒಂದು ಚಳುವಳಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಾಲಾ ಕಾಲೇಜುಗಳನ್ನು ಮತ್ತು ವಕೀಲರು ನ್ಯಾಯಾಲಯಗಳನ್ನ ಬಹಿಷ್ಕರಿಸಿದರೆ ಗಣ್ಯರು ಬ್ರಿಟಿಷರು ನೀಡಿರ್ತಕ್ಕಂಥ ಪ್ರಶಸ್ತಿಗಳನ್ನ ಹಿಂದಿರಿಸಿ ವಾಪಸ್ ಕೊಟ್ಟು ನಡೆಸಿದಂಥ ಅಹಿಂಸಾತ್ಮಕ ಅಸಹಕಾರ ಹೋರಾಟದಲ್ಲಿ ಸಂಚಲನವನ್ನು ಮೂಡಿಸುತ್ತೆ. ಈ ಗಾಂಧಿ ಒಂದು ಕರೆಗೆ, ಅಂದರೆ ಮಹಾತ್ಮ ಗಾಂಧೀಜಿಯವರ ಕರೆಗೆ ಪಂಡಿತ ಮೋತಿಲಾಲ್ ನೆಹರು ಕೂಡ, ಚಿತ್ತರಂಜನ್ ದಾಸ್ ಅವರು, ಸಿ ರಾಜಗೋಪಾಲಾಚಾರಿ ಅವರು ಮುಂತಾದ ನಾಯಕರು ವಕೀಲ ವೃತ್ತಿಯನ್ನು ತ್ಯಜಿಸ್ಬಿಟ್ಟು ಈ ಒಂದು ಇದರಲ್ಲಿ ಭಾಗವಹಿಸ್ತಾರೆ. ಈ ಜಿಲ್ಲಾ ಕೇಂದ್ರ ಆಗಿರ್ತಕ್ಕಂಥ ವಿಜಾಪುರದಲ್ಲಿ ಜರುಗಿದಂಥ ಸಾರ್ವಜನಿಕ ಸಭೆಯಲ್ಲಿ ಜೈರಾವ್ ನರಗುಂದ, ಶ್ರೀನಿವಾಸರಾವ್ ಕೌಜಲಗಿ, ರಂಗರಾವ್ ತಿಳಿಗೋಳ, ಜನಾವ್ ಜಾನ್ವೇಕರ್ ವಕೀಲ ವೃತ್ತಿ ತ್ಯಜಿಸಿ ಅವರು ಈ ಒಂದು ಅಸಹಕಾರ ಚಳುವಳಿಯಲ್ಲಿ ತೊಡಗಿಸ್ಕೊಂಡು ಈ ಚಳುವಳಿಯಲ್ಲಿ ಧುಮುಕ್ತಾರೆ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ. ಅದರ ಜೊತೆಗೆ ಈ ಒಂದು ವಿದ್ಯಮಾನ ತಿಳಿದು ಬಾಗಲಕೋಟೆಯಲ್ಲಿ ನಡೆದಂತಹ ಸಾರ್ವಜನಿಕ ಸಭೆಯಲ್ಲಿ ಕೌಜಲಿಗೆ ಹನುಮಂತರಾಯರು, ನೀಲಕಂಠಪ್ಪ ಸುಗಿಂದಿಯವರು, ದಿವಾನ್ ಸಾಹೇಬ ಜಾನ್ವೇಕರ್ ಅವರು ಸಹ ಭಾಗವಹಿಸ್ತಾರೆ. ಅಂದರೆ ಅಸಹಕಾರ ಚಳವಳಿಯ ಪ್ರಚಾರಕ್ಕಾಗಿ ಕೌಜಲಗಿ ಶ್ರೀನಿವಾಸ್ ಹಾಗೂ ಕೌಜಲಗಿ ಹನುಮಂತರಾಯರು ವಾರದಲ್ಲಿ 2 ಬಾರಿ ಬೆಳಗಾವಿ ಜಿಲ್ಲೆಗೆ ಹೋಗಿ ಸಾರ್ವಜನಿಕ ಭಾಷಣವನ್ನು ಮಾಡಿ ಬರ್ತಾ ಇರ್ತಾರೆ. ಇದಲ್ಲದೆ ಅವರು ಪ್ರಮುಖವಾಗಿ ಗಾಂಧೀಜಿಯವರು ಸೂಚನೆಯ ಮೇರೆಗೆ ಹಳ್ಳಿಗೆ ಭೇಟಿ ನೀಡಿ ಗಾಂಧೀಜಿಯವರ ಸಂದೇಶವನ್ನು ಬಿತ್ತರಿಸ್ತಾ ಖಾದಿ ಪ್ರಚಾರ ಮಾಡ್ತಾ ಮದ್ಯಪಾನ ನಿಷೇಧಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸಿ ಅವರಿಗೆ ಅಸಹಕಾರ ಚಳುವಳಿ ಹತ್ರ ಆಕರ್ಷಿಸಲು ಯತ್ನಿಸ್ತಾರೆ. ಸೊ ಇದು ಬ್ರಿಟಿಷ್ ಸರ್ಕಾರಕ್ಕೆ ಸಹ್ಯವಾಗಲಿಲ್ಲ. ಅದರಿಂದಾಗಿ ಸರ್ಕಾರದ ವಿರುದ್ಧ ಜನರನ್ನು ಎತ್ಕಟ್ತಿದ್ದಾರೆ ಅಂತೇಳಿ ಆಪಾದನೆಯನ್ನು ಮಾಡಿ 108ನೇ ಕಾಲಂ ಪ್ರಕಾರ ಸರ್ಕಾರ ಹನುಮಂತರಾಯರ ಮೇಲೆ ಕೇಸನ್ನು ಹಾಕುತ್ತೆ. ಈ ಹನುಮಂತರಾಯರನ್ನ ಹಲವು ಬಾರಿ ಕೇಸನ್ನು ಹಾಕಿ ಒಂದು ನ್ಯಾಯಾಲಯದ ಹತ್ರ ಕರ್ಕೊಂಡೋದಾಗ ಒಂದು ಹನುಮಂತರಾಯರ ಗಾಂಧಿ ಟೋಪಿ ಪ್ರಕರಣ ಕೂಡ ಒಂದು ಐತಿಹಾಸಿಕ ದಾಖಲೆ ಆಗುತ್ತೆ. ಆ ಬ್ರಿಟಿಷ್ ಅಧಿಕಾರಿ ನೀವು ಟೋಪಿಯನ್ನು ಧರಿಸಬಾರ್ದು ಅಂತ ಹೇಳಿ ವಾರ್ನ್ ಮಾಡಿದ್ರು ಸಹ ಇವರು ಮತ್ತೆ ಟೋಪಿ ಧರಿಸಿ ಅವರಿಗೆ ಒಂದು ಸಾರಿ ಟೋಪಿ ಬರೆಸಿದ್ರೆ 200 ರೂಪಾಯಿ ದಂಡಗಳನ್ನ ಆ ಕಾಲದಲ್ಲೇ ವಿಧಿಸ್ತಾ ಇರ್ತಾರೆ. ಸೊ ಅಂತಹ ಒಂದು ದಂಡವನ್ನು ವಿಧಿಸಿದ್ರು ಕೂಡ ಅವರು ಮತ್ತೆ ಟೋಪಿಯನ್ನು ಧರಿಸ್ಕೋದಾಗ ಅವ್ರಿಗೆ ಒಂದು ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಇದು ಮಾಡಿದಾಗ ತದನಂತರದಲ್ಲಿ ಅವರ ಅಳಿಯ ಬಂದು ಅವರ ಬದಲಿಗೆ ತಾವು ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥ ಜೈಲಿಗೆ ಹೋಗಿರ್ತಕ್ಕಂಥ ನಿದರ್ಶನವನ್ನು ನಾವು ಇಲ್ಲಿ ಕಾಣಬಹುದು. ಸೊ ಗಾಂಧಿ ಟೋಪಿಯ ಪ್ರಭಾವ ಎಷ್ಟಿತ್ತೆಂದರೆ ಅಂದಿನವರೆಗೆ ರುಮಾಲನ್ನ ಸುತ್ತಕೊಳ್ತಾ ಇದ್ದಂತಹ ನಮ್ಮ ಲಾಲಾ ಲಜಪತ್ ರಾಯರು ಈ ಪ್ರಕರಣದ ನಂತರ ರುಮಾಲನ್ನ ತ್ಯಜಿಸ್ಬಿಟ್ಟು ಗಾಂಧಿ ಟೋಪಿಯನ್ನು ಧರಿಸ್ತಾ ಇರ್ತಾರೆ. ಅಂದರೆ ಗಾಂಧೀಜಿಯವರು ಚಿಂತಿಸುತ್ತಿದ್ದ ಸವಿನಯ ಒಂದು ಕಾಯ್ದೆ ಭಂಗ ಚಳುವಳಿಗೂ ಇದೊಂದು ಮೂರ್ತ ನೀಡಿತು ಅಂತಂದರೆ ತಪ್ಪಾಗಲಾರದು ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಈ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಯುವ ಜನತೆಗೆ ಗಾಂಧೀಜಿಯವರು ಯಾವ ರೀತಿ ಕರೆಯನ್ನು ಕೊಡ್ತಾ ಇದ್ರು, ತಮ್ಮೊಂದಿಗೆ ಯುವ ಜನತೆಯನ್ನು ಯಾವ ರೀತಿ ಒಗ್ಗೂಡಿಸಿ ಹೋರಾಟವನ್ನು ಮಾಡ್ತಾ ಇದ್ರು? ಅಂದರೆ ನಾವು ಈಗಾಗಲೇ ಈ ಭಾರತದ ಒಂದು ಸ್ವಾತಂತ್ರ್ಯಕ್ಕಾಗಿ
ಈ ರಾಷ್ಟ್ರೀಯ ಕಾಂಗ್ರೆಸ್ಸು ಸರ್ಕಾರದ ವಿರುದ್ಧ ನಡೆಸಂಥ ಹೋರಾಟದ ವಿಧಾನಗಳಲ್ಲಿ ಒಂದು. ಜೊತೆಗೆ ನಾನು ಹೇಳಬೇಕು ಅಂತಂದರೆ ಇವರು ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯ ಸರ್ಕಾರದ ವರ್ಣಭೇದ ನೀತಿಯ ವಿರುದ್ಧ ನಡೆಸಿದಂಥ ಚಳುವಳಿಯಲ್ಲೂ ಸಹ ಉಗಮವಾಗಿ ಗಾಂಧೀಜಿಯವರು ಭಾರತಕ್ಕೆ ಪುನರಾಗಮಿಸಿದಾಗ ಬ್ರಿಟಿಷ್ ಸರ್ಕಾರದ ವಿರುದ್ಧ ಕ್ರಮವಾಗಿ ಬೃಹದಾಕಾರವಾಗಿ ತಾಳುತ್ತೆ. ಅಂದರೆ ಮೊದಲನೇದಾಗಿ ಈ ಒಂದು ಪೂರ್ಣ ಸ್ವರಾಜ್ಯ ಅಂತ ಕರಿತೀವಿ. ಇವ್ರು ಏನು ಮಾಡ್ತಾರೆ ಅಂದರೆ 1929 ಡಿಸೆಂಬರ್ 30 ಲಾಹೋರ್ನ ಅಧಿವೇಶನದಲ್ಲಿ ಅಂಗೀಕರಿಸಲಾದ ಒಂದು ಪೂರ್ಣ ಸ್ವರಾಜ್ಯ ಗೊತ್ತುವಳಿಗೆ ಗಾಂಧೀಜಿಯವರು ಅದೇ ಅಸ್ತ್ರವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲು ಮತ್ತೊಮ್ಮೆ ಅವಕಾಶ ಮಾಡಿಕೊಡುತ್ತೆ. ಅಂದರೆ 1930 ಫೆಬ್ರವರಿ ತಿಂಗಳಲ್ಲಿ ಸುಬರ್ಮತಿಯಲ್ಲಿ ಸೇರಿದ್ದ ಕಾರ್ಯಕಾರಿ ಸಮಿತಿಯಲ್ಲಿ ಮಹಾತ್ಮ ಗಾಂಧಿಯವರು ತಾವು ಕೈಗೊಳ್ಳಲಿದ್ದ ಚಳುವಳಿಯ ಒಂದು ಸ್ವರೂಪವನ್ನು ವಿವರಣೆ ಮಾಡ್ತಾರೆ. ಅಂದರೆ ಮಾನವ ತನ್ನ ಬುದ್ಧಿ ಸಾರ್ಥ್ಯದಿಂದ ನಿರ್ಮಿಸಬಹುದಾದಂಥ ಅತ್ಯಂತ ಅಮಾನುಷ ತಲಗಂದಾಯವೆಂದು ಉಪ್ಪಿನ ಕರವನ್ನು ವರ್ಣಿಸಿ ಆ ಕರದ ವಿರುದ್ಧ ಇಡೀ ದೇಶದ ಜನಾಭಿಪ್ರಾಯವನ್ನು ರೂಪಿಸ್ತಾರೆ. ಈ ಒಂದು ಉಪ್ಪಿನ ಕಾಯ್ದೆಯನ್ನು ಮುರಿಯುವ ಉದ್ದೇಶದಿಂದ ತಮ್ಮ ಐತಿಹಾಸಿಕ ದಂಡಯಾತ್ರೆಯನ್ನು ಪ್ರಾರಂಭಿಸುವುದಕ್ಕೆ ಒಂದು ದಿನ ಮುಂಚೆ ಮಾರ್ಚ್ 11 ಗಾಂಧಿಯವರು ಒಂದು ಚಿರಸ್ಮರಣೀಯ ಭಾಷಣ ಮಾಡ್ತಾರೆ. ತಾವು ದಸ್ತಗಿರಿಯಾದರೆ ದೇಶ ಅನುಸರಿಸಬೇಕಾದ ಮಾರ್ಗವನ್ನು ವ್ಯವಸ್ಥಿಸ್ತಾರೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಉಪ್ಪನ್ನು ತಯಾರಿಸಿ ಮಾರಾಟ ಮಾಡಬೇಕು, ಅದನ್ನು ಕೊಳ್ಳಬೇಕು, ಹೀಗೆ ಉಪ್ಪಿನ ಕಾಯ್ದೆಯನ್ನು ಮುರಿಯಬೇಕು, ಅಲ್ಲದೆ ಕರವನ್ನು ಕೊಡಲು ನಿರಾಕರಿಸಬೇಕು ಅಂತ ಅವರು ಹೇಳ್ತಾರೆ. ಮಾರ್ಚ್ 12 ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇತಿಹಾಸದಲ್ಲಿ ಅತ್ಯಮೋಘವಾದ ದಿನವೆಂದು ಪರಿಗಣಿಸ್ತಾರೆ. ಯಾಕೆ ಅಂತಂದರೆ ಮುಂಜಾನೆ 6:30ಕ್ಕೆ ಸರಿಯಾಗಿ ಗಾಂಧೀಜಿಯವರು ತಮ್ಮ ಆಶ್ರಮದ 78 ನಿವಾಸಿಗಳೊಡನೆ ಸಬರ್ಮತಿ ಆಶ್ರಮದಿಂದ ಐತಿಹಾಸಿಕ ದಂಡಯಾತ್ರೆಯನ್ನು ಪ್ರಾರಂಭಿಸಿ ದಿನವೂ 10 ಮೈಲಿಗಳಂತೆ ನಡೆದು ಯಾತ್ರವನ್ನು ಪೂರ್ಣಗೊಳಿಸ್ತಾರೆ. 241 ಮೈಲಿ ನಡೆದು ಏಪ್ರಿಲ್ 5 ಮುಂಜಾನೆ 8:30ಕ್ಕೆ ಸರಿಯಾಗಿ ಗಾಂಧೀಜಿಯವರು ಸಮುದ್ರದಿಂದ ಉಪ್ಪನ್ನು ತಯಾರಿಸಬಾರದೆಂಬ ಕಾಯ್ದೆಯನ್ನು ಭಂಗ ಮಾಡಿ ಇಡೀ ರಾಷ್ಟ್ರಕ್ಕೆ ಮಾರ್ಗವನ್ನು ಸೂಚಿಸ್ತಾರೆ. ಸಮುದ್ರದ ಉಪ್ಪು ನಮ್ಮಲ್ಲೇ ತಯಾರಾದರೂ ಕೂಡ ಅವರಿಗೆ ನಾವು ಕಂದಾಯವನ್ನು ಕಟ್ಟಿ ಕೊಂಡ್ಕೊಳ್ಳೋಂಥ ಪರಿಸ್ಥಿತಿ ತಂದಿದ್ರು. ಅದರಿಂದ ಆ ಒಂದು ಬ್ರಿಟಿಷರ ಒಂದು ದಬ್ಬಾಳಿಕೆಯನ್ನು ಅವರು ಹೋಗಲಾಡಿಸ್ಲಿಕ್ಕೆ ಈ ಒಂದು ಮಾಡ್ತಾರೆ. ಅಂದರೆ ಅವರು ಹೇಗಿರಬೇಕು ಅಂತಂದರೆ ಸರ್ಕಾರ ಉಗ್ರ ಕ್ರಮಗಳಿಂದ ಈ ಚಳುವಳಿಯನ್ನು ಹತ್ತಿಕ್ಕಲು ಯತ್ನಿಸುತ್ತೆ. ಅಂದರೆ ಬ್ರಿಟಿಷರ ಒಂದು ದಬ್ಬಾಳಿಕೆಯಿಂದ ತಾತ್ಕಾಲಿಕವಾಗಿ ಗುಪ್ತವಾಗಿರ್ತಕ್ಕಂಥ ಶಕ್ತಿ ಮತ್ತೆ ಪ್ರಕಟವಾದ್ದು 1910ರಲ್ಲಿ. ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕು, ಇಲ್ಲದಿದ್ದರೆ ಕಾನೂನುಭಂಗ ಚಳುವಳಿ ಆರಂಭವಾಗುವುದು ಅಂತ ಗಾಂಧೀಜಿ ಸಾರ್ತಾರೆ. ಆದರೆ 1942ರಲ್ಲಿ ಸರ್ಕಾರ ಕಾಂಗ್ರೆಸ್ಸಿನ ಎಲ್ಲ ಪ್ರಮುಖರನ್ನು ಸೆರೆಯೊಳಕ್ಕೆ ತಳ್ಳುತ್ತೆ. ಸಾಮೂಹಿಕ ಉದ್ವೇಗ, ಸರ್ಕಾರದ ಒಂದು ಉಗ್ರಕ್ರಮ ಇವು ಸಾರ್ವತ್ರಿಕವಾಗಿದ್ದವು. ಮಹಾತ್ಮ ಗಾಂಧೀಜಿ ಮತ್ತು ಇತರ ನಾಯಕರನ್ನು ಸರ್ಕಾರ ಕೊನೆಗೂ ಬಿಡುಗಡೆ ಮಾಡಿ ಸಂಧಾನ ಆರಂಭಿಸುತ್ತೆ. ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕು ಅಂತ ಗಾಂಧೀಜಿಯವರು ಹೇಳಿದ 7 ವರ್ಷಗಳ ಅನಂತರ ಅವ್ರ ಮಾತು ನಿಜ ಆಗುತ್ತೆ. ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ. ಸರ್, ಹಾಗೆಯೇ ಗಾಂಧೀಜಿಯವರ ಒಂದು ಕನಸಿನ ಭಾರತ ಒಂದು ಕಲ್ಪನೆ ಇತ್ತು. ಭಾರತ ಒಂದು ಹಳ್ಳಿಗಳ ದೇಶ, ಹಳ್ಳಿಗಳು ಅಭಿವೃದ್ಧಿಯನ್ನು ಹೊಂದಿದ್ರೇ ಭಾರತ ಅಭಿವೃದ್ಧಿ ಆಗುತ್ತೆ, ಮತ್ತು ಭಾರತ ಒಂದು ಸ್ವಚ್ಛ ದೇಶವಾಗಬೇಕು, ಭಾರತದಲ್ಲಿ ಸಮಾನತೆ ಬರಬೇಕು, ಮಹಿಳಾ ಸಬಲೀಕರಣ ಆಗಬೇಕು, ಇಷ್ಟೆಲ್ಲ ಕನಸಿನ ಭಾರತವನ್ನು ಅವರು ಕಲ್ಪನೆಯಲ್ಲಿ ಇದ್ದರು. ಸರ್, ಇದ್ರ ಕುರಿತು ಸಮುದಾಯಕ್ಕೆ ಹಾಗೂ ನಮ್ಮ ಭಾರತೀಯರಿಗೆ ಕೊನೆಯದಾಗಿ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಗಾಂಧೀಜಿಯವರು ಒಂದು ಕನಸಿನ ಭಾರತ ನಿರ್ವಹಿಸುವಲ್ಲಿ ಒಂದು ಕರ್ತವ್ಯ ಯಾವ ಥರ ಇರಬೇಕು ಅಂತಂದರೆ, ಈಗಾಗಲೇ ನಾವು ಕಂಡಂಗೆ ಸ್ವಚ್ಛತೆಯ ಒಂದು ಆದ್ಯತೆಯನ್ನು ಈ ದಿನಗಳಲ್ಲೂ ಕಾಣ್ತಾ ಇದ್ವಿ. ಪ್ರತಿಯ ಒಂದು ಮನೆಗಳಲ್ಲಿ ಒಂದು ಕಸವನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು, ಅಂದರೆ ಹಸಿ ಕಸ, ಒಣ ಕಸ ಮತ್ತು ಅಪಾಯಕಾರಿ ಕಸ ಅಂತಕ್ಕಂಥ ವಿಭಾಗವನ್ನು ಮಾಡಿ ನಾವು ಇಲ್ಲಿ, ಯಾಕೆಂದರೆ ಹಳ್ಳಿಗಳಿಂದ ಕೂಡಿರ್ತಕ್ಕಂಥದ್ದೇ ನಮ್ಮ ಭಾರತ ದೇಶ, ಹಳ್ಳಿಗಳ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ ಅಂತಕ್ಕಂಥದ್ದು ಅವರ ಒಂದು ಪರಿಕಲ್ಪನೆ ಆಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸ್ವಚ್ಛತೆಯ ದೃಷ್ಟಿಯಿಂದ ನಾವು ಹೇಳಬೇಕು ಅಂತಂದರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಅದಕ್ಕೇ ನಾವು ಮಾದರಿಯಾಗಿ ಕೆಲವು ದಿನಗಳಲ್ಲಿ ಶ್ರಮದಾನವನ್ನು ಹಾಕಿ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಅದು ಪ್ರತಿ ದಿನಗಳಲ್ಲೂ ಕೂಡ ಆಗುವಂಥದ್ದಾಗಲಿ ಅಂತಕ್ಕಂಥದ್ದು ಅವರ ಆಶಯ. ಯಾಕೆ ಅಂತಂದರೆ ಎಲ್ಲಿ ಒಂದು ಸ್ವಚ್ಛತೆ ಇರುತ್ತೋ ಆಗಿದ್ದಾಗ ಮಾತ್ರ ನಮ್ಮ ಎಲ್ಲ ಜನ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅವರ ಒಂದು ನಿದರ್ಶನ ಆಗಿತ್ತು. ಜೊತೆಗೆ ಈ ಒಂದು ಸ್ವಚ್ಛ ಭಾರತ ಇವತ್ತು ಕೂಡ ನಾವು ಮಾಡ್ತಾ ಬಂದಿದ್ದೀವಿ. ಒಂದು ಮಕ್ಕಳಿಗೆ ಅದು ಪ್ರೇರೇಪಿತ ಆಗಿ ಮತ್ತು ಒಂದು ಪೋಷಕರಲ್ಲಿ ಪ್ರೇರೇಪಿತ ಆಗಿ ಅದು ಎಲ್ಲರ ಮನೆಗಳಲ್ಲಿ ಮನೆ ಮಾತಾಗಿ ಇವತ್ತು ಕೂಡ ಆ ಒಂದು ಸ್ವಚ್ಛತೆಯ ಅರಿವು ನಾವು ಇವತ್ತು ಕೂಡ ಕಾಣ್ಬೋದು. ನಗರ ಪ್ರದೇಶದಲ್ಲಿ ಮಾತ್ರ ನಾವೆಲ್ಲ ಚಿಕ್ಕವರಾಗಿದ್ದಾಗ ಕಾಣ್ತಾ ಇದ್ದು, ಇವತ್ತು ನಾವು ಒಂದು ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಆ ಒಂದು ಪಂಚಾಯಿತಿಗಳಲ್ಲಿ ಅದಕ್ಕೆ ಆಗಿ ಒಂದು ವ್ಯಾನ್ ಇಟ್ಟಿರ್ತಾರೆ. ಆದರೂ ಕೂಡ ಕೆಲವು ಕಡೆ ಏನಾಗ್ತಾಯಿದೆ ಅಂದರೆ ಅದರ ಅರಿವಿಲ್ಲದೆ ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾ ಇರ್ತಾರೆ. ಸೊ ಅದನ್ನು ಕಡಿಮೆ ಮಾಡಿದಾಗ ನಮ್ಮ ದೇಶ ಸ್ವಚ್ಛ ಭಾರತ ಆಗ್ಬೋದು ಅಂತಕ್ಕಂಥ ಯೋಚನೆ ಇವತ್ತು ಕೂಡ ಅದನ್ನು ಹಿರಿಯರು ಅನುಸರಿಸ್ತಾ ಬಂದಿದ್ದಾರೆ. ಜೊತೆಗೆ ಇನ್ನು ಮಹಿಳೆಯರ ಒಂದು ಸಬಲೀಕರಣ
ಅಂತ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರ ಕನಸಿನ ಏನಾಗಿತ್ತು ಅಂತಂದರೆ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಇವತ್ತು ಎಲ್ಲ ರಂಗದಲ್ಲೂ ಎಲ್ಲ ಆಯಾಮಗಳಲ್ಲೂ ಕೂಡ ಅವರ ಪಾತ್ರ ಮುಖ್ಯ ಅಂತಕ್ಕಂಥದ್ದನ್ನ ಅವರು ಆ ದಿನದನೇ ಕನಸನ್ನು ಕಂಡಿದ್ದರು. ಅದು ಇವತ್ತಿನ ದಿನ ಆಗ್ತಾ ಬಂದಿದೆ. ಹಲವಾರು ರಾಷ್ಟ್ರ ನಾಯಕರು ಕೂಡ ನಮ್ಮ ಒಂದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರ ಒಂದು ಪ್ರೇರೇಪಿತರಾಗಿ ಒಂದು ವಾಲಂಟ್ರಿಯಾಗಿ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸ್ತಾ ಇದ್ದರು. ಸೊ ಹಾಗಾಗಿ ಇಂದಿನ ದಿನಮಾನಗಳಲ್ಲಿ ನಾವು ಮಹಿಳೆಯರ ಸಬಲೀಕರಣ ಯಾವ ಥರ ಆಗಿದೆ ಅಂತಂದರೆ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಸರಿಸಮನಾಗಿ ಪುರುಷರಿಗಿಂತ ನಾವೇನು ಕಡಿಮೆ ಇಲ್ಲ ಅಂತಕ್ಕಂಥದ್ರ ಥರ ಸಾರ್ಥ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಇವತ್ತು ನಾವು ನೋಡ್ಬೋದು, ಒಂದು ಡ್ರೈವರ್ಗಳಾಗಲಿ ಅಥವಾ ರಾಜಕಾರಣದಲ್ಲಾಗಲಿ ಅಥವಾ ದುಡಿಮೆಯಲ್ಲೂ ಕೂಡ ಮೊದಲು ಪುರುಷರು ಅಷ್ಟೇ ದುಡಿಮೆ ಮಾಡಬೇಕು ಅಂತಿತ್ತು. ಮಹಿಳೆಯರು ಕೂಡ ಯಾರೂ ಹೊರಗಡೆ ಬಂದು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ಇಲ್ಲ. ಇವತ್ತು ಅಗ್ರಿಕಲ್ಚರ್ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಮಹಿಳೆಯರು ಯಂತ್ರಗಳ ಒಂದು ಸಹಾಯದಿಂದ ಹಲವಾರು ಸಾಧನೆ ಮಾಡಿರ್ತಕ್ಕಂಥ ದೃಶ್ಯಗಳು ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರು ಇವತ್ತು ಮುಂದೆ ಬಂದಿದ್ದಾರೆ. ಅದರ ಜೊತೆಗೆ ಮಹಿಳೆಯರಲ್ಲಿ ಒಂದು ವಿವೇಚನೆ ಏನಪ್ಪ ಅಂತಂದರೆ ಮನೆಯೇ ಮೊದಲ ಪಾಠಶಾಲೆ ಎಂದಾಗೆ ಮಹಿಳೆಯರು ಶಿಕ್ಷಕರಾದರೆ ಅವರು ಒಂದು ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಆ ಗಾಂಧೀಜಿಯವರು ಆ ದಿನಗಳಲ್ಲೇ ಒಂದು ಯೋಚನೆಯನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸ್ಪಂದನೆಯಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳು ನಾವು ನೋಡ್ತಾ ಇದ್ವಿ. ಈಗ ನರೇಗಾ ಅಡಿಯಲ್ಲಿ ಸುಮಾರು ಕೆಲಸವನ್ನು ಕಾಡ್ತಾ ಇದ್ದಾರೆ. ಅಲ್ಲಿ ಗಂಡು ಹೆಣ್ಣು ಮತ್ತು ಭೇದವಿಲ್ಲದೆ ಅವರಿಗೆಲ್ರಿಗೂ ಸಮಾನ ಕೂಲಿಯನ್ನು ಕೊಡ್ತಾ ಒಂದು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ಒಂದು ವ್ಯವಸ್ಥೆಯಲ್ಲಿ ಪಂಚಾಯತಿಯ ಒಂದು ಯೋಜನೆಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದನ್ನ ಕಾಣ್ಬೋದಾಗಿದೆ. ಜೊತೆಗೆ ಮಹಿಳೆಯರು ಇವತ್ತು ನೀವು ನೋಡ್ಬೋದು, ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳಾಗಿದ್ದಾರೆ, ಸದಸ್ಯರುಗಳಾಗಿದ್ದಾರೆ. ಆ ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಅವರು ಮಾಹಿತಿಯನ್ನು ನೀಡಿ ಒಂದು ಇವತ್ತು ಮಹಿಳೆಯರು ಸಬಲೀಕರಣ ಆಗಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹಂಚ್ಕೋಬೋದು. ಮತ್ತು ಭಾರತ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ ಅಂತ ನಾನು ಆಗಲೇ ಹೇಳಿದೆ. ಹಳ್ಳಿಗಳಿಂದ ಕೂಡಿರೋ ದೇಶ ಅಂತಂದರೆ ಹಳ್ಳಿಗಳ ಉದ್ಧಾರ ಆದರೆ ಇಡೀ ದೇಶ ಉದ್ಧಾರ ಆದಂಗೆನೆ ಅಂತ ನಾವು ಮಾತನಾಡ್ತಾ ಇರ್ತೀವಿ. ಈ ಗ್ರಾಮೀಣ ಪ್ರದೇಶದಲ್ಲಿ ನಾವು ಪ್ರತಿಯೊಂದು ಮನೆಗಳಲ್ಲೂ ಕೂಡ ಪ್ರತಿಯೊಂದು ಮನೆಯನ್ನು ಕೂಡ ಸುಧಾರಣೆ ಆದರೆ ಆಗ ಗ್ರಾಮ ಒಂದು ಸುಧಾರಣೆ ಆಗುತ್ತೆ, ಅಂದರೆ ಗ್ರಾಮ ಅಭಿವೃದ್ಧಿ ಆಗುತ್ತೆ. ಆ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ರೈತ ತಾನು ಒಂದು ಬೆಳೆದ ಬೆಳೆಯಲ್ಲಿ ಮುಂದುವರೆದು ಅಧಿಕೃತ ಲಾಭ ಗಳಿಸಿದ್ರೆ ಅದೇ ಒಬ್ಬರು ಮಾದರಿಯಾಗಿ ಇನ್ನು ಉಳಿದು ಎಲ್ಲ ರೈತರುಗಳು ಕೂಡ ಬೆಳೆದ್ರೆ ಆ ಗ್ರಾಮ ಮಾದರಿಯಾಗಿ ಒಂದು ಬೆಳೆಯನ್ನು ಬೆಳೆದಂಗೆ ಆಗುತ್ತೆ. ಅದರಿಂದ ಆ ಒಂದು ಗ್ರಾಮ ಉದ್ಧಾರ ಆಗುತ್ತೆ. ಅಂತಹ ಹಲವಾರು ಗ್ರಾಮಗಳು ಉದ್ಧಾರ ಆದರೆ ಇಡೀ ದೇಶವೇ ಉದ್ಧಾರ ಆಗುತ್ತೆ. ಆದ್ದರಿಂದ ಈ ಹಳ್ಳಿಗಳ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿಯೊಂದು ಹಳ್ಳಿಯ ಒಂದು ಉದ್ಧಾರಗಳಿಂದಲೇ ನಮ್ಮ ಒಂದು ದೇಶ ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಆ ಕಾಲದಲ್ಲೇ ಗಾಂಧೀಜಿಯವರು ಸಾರಿದರು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಪರ ಯೋಜನೆಗಳು ಮತ್ತು ಸಮುದಾಯದ ಕೆಲವು ಸಂಘ ಸಂಸ್ಥೆಗಳು ಈ ತರಹ ಒಂದು ಹಳ್ಳಿಗಳ ಅಭಿವೃದ್ಧಿಯ ಚಿಂತನೆಯನ್ನು ಮಾಡ್ತಾ ಸಹಕಾರ ನೀಡ್ತಾ ಬಂದಿದ್ದಾವೆ. ಇದನ್ನು ನಮ್ಮ ಜನಧ್ವನಿಯ ಕೇಳುಗರು ಕೂಡ ಅದನ್ನು ಸದುಪಯೋಗಪಡಿಸ್ಕೊಂಡು ಗ್ರಾಮದ ಏಳಿಗೆಯನ್ನು ಹಳ್ಳಿಗಳ ಏಳಿಗೆಯನ್ನು ಮಾಡಲಿಕ್ಕೆ ನಾವು ಸಹಕಾರವನ್ನು ನೀಡಬೇಕು. ಜೊತೆಗೆ ಅದ ಒಂದು ಸತತ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಆಶಯವಾಗಿದೆ. ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಬಾಲ್ಯ ಆಗಿರ್ಬೋದು, ಅವ್ರು ಪಡೆದಂಥ ಶಿಕ್ಷಣ ಆಗಿರ್ಬೋದು, ಅವ್ರು ನಿರ್ವಹಿಸಿದಂಥ ವಕೀಲ ವೃತ್ತಿಯ ಕುರಿತಾಗಿರ್ಬೋದು, ಗಾಂಧೀಜಿಯವರು ಸ್ವತಂತ್ರ ಸಂಗ್ರಾಮಕ್ಕೆ ಯಾವಾಗ ಹೇಗೆ ಬಂದರು, ಸ್ವತಂತ್ರ ಸಂಗ್ರಾಮಕ್ಕೆ ಬಂದ ನಂತರ ಯಾವ್ಯಾವ ರೀತಿಯ ಪ್ರಮುಖ ಚಳುವಳಿಗಳು ಅವರ ನೇತೃತ್ವದಲ್ಲಿ ನಡೆಯಿತು, ಆ ಚಳುವಳಿಗಳಿಂದ ಏನೆಲ್ಲ ಪರಿಣಾಮಗಳು ಭಾರತದಲ್ಲಿ ಜರುಗ್ತು ಆಗಿರ್ಬೋದು, ಬ್ರಿಟಿಷರ ವಿರುದ್ಧ ಯಾವ ರೀತಿ ಎಲ್ಲ ಹೋರಾಟ ಮಾಡಲಿಕ್ಕೆ ಈ ಚಳುವಳಿಗಳು ಸಹಕಾರಿಯಾಗ್ದು, ಭಾರತ ಸ್ವತಂತ್ರಗೊಂಡ ನಂತರ ಅವರ ಕನಸಿನ ಭಾರತವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಯುವ ಜನತೆಗೆ ಭಾರತೀಯರಿಗೆ ನೀಡಿದಂಥ ಕರೆಗಳಾಗಿರ್ಬೋದು, ಒಟ್ಟಾರೆಯಾಗಿ ಅವರು ಕಂಡಂಥ ಕನಸಿನ ಭಾರತದ ಅಂಶಗಳನ್ನು ಪ್ರಸ್ತುತವಾಗಿ ನಾವು ಯಾವ ರೀತಿಯೆಲ್ಲ ದೇಶದ ಅಭಿವೃದ್ಧಿಯಲ್ಲಿ ಅಳವಡಿಸ್ಕೊಂಡು ಬರ್ತಾ ಇದ್ದೀವಿ, ಇದಕ್ಕೆ ನಮ್ಮ ಭಾರತೀಯರ ಕರ್ತವ್ಯಗಳೇನಾಗಿರುತ್ತೆ ಅಂತ ಕುರಿತು ಬಹಳ ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಲ್ಲಿ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ ಸರ್, ಧನ್ಯವಾದ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯಕ್ಕೆ ಗಾಂಧೀಜಿಯವರ ಕೊಡುಗೆಗಳು ಹಾಗೂ ಗಾಂಧಿ ಕಂಡ ಕನಸಿನ ಭಾರತ ಎಂಬ ವಿಷಯದ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಸರಗೂರು ತಾಲೂಕಿನ ಮಂಚಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದಂಥ ಶ್ರೀಯುತ ರಾಜೇಂದ್ರ ಕುಮಾರ್ ರವರು. ಇದಾಗಿತ್ತು ಇವತ್ತಿನ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ. ಭಜ